पिक्चर अभी बाकी है मेरे दोस्त, पिक्चर अभी बाकी है. ಮೋದಿ ಸರ್ಕಾರ ಆ ಸ್ಥಿತಿಗೆ ಬಂದಾಗಿದೆ. ಈಗ ನಾಯ್ಡು ಏನು ಮಾಡ್ಬೋದು, ನಿತೀಶ್ ಕುಮಾರ್ ಏನು ಮಾಡ್ಬೋದು, ಈ ವಿಷಯಗಳನ್ನ ಸದ್ಯಕ್ಕೆ ಪಕ್ಕಕ್ಕೆ ಇಡೋಣ. ಚುನಾವಣೆ ಪ್ರಚಾರ ಸಮಯದಲ್ಲಿ ಮೋದಿಜಿ ಹೇಳಿದ್ದಾರೆ, ಈ ಏನು 10 ವರ್ಷದಲ್ಲಿ ನಡೆಯಿತು ಅದು ಟ್ರೇಲರ್ ಮಾತ್ರ, ಪಿಕ್ಚರ್ ಬಾಕಿ ಇದೆ ಅಂತ ಒಂದೊಮ್ಮೆ ಮೋದಿಜಿ ಹೇಳಿದರು. ಏನದು, ಇಲ್ಲಿವರೆಗೆ ಟ್ರೇಲರ್ ಮಾತ್ರ ನೋಡಿದ್ದು, ಪಿಕ್ಚರ್ ಇನ್ನು ತೋರಿಸ್ತಾರೆ. ಏನು ತೋರಿಸ್ತಾರೆ, ಯಾವ ಪಿಕ್ಚರ್ ತೋರಿಸ್ತಾರೆ, ಅದರ ವಿಷಯ ಒಂದು ಸಣ್ಣ ಒಂದು ಹಿಂಟ್ ಕೊಡ್ತೀನಿ ನಿಮಗೆ. ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಬೆಂಬಲ ಈಗ ಕೊಟ್ಟಿದ್ದಾರೆ. ಇನ್ನು ಸ್ಪೀಕರ್ ಚುನಾವಣೆಯಲ್ಲಿ ಅದೇನು ಆಗುತ್ತೋ, ಚುನಾವಣೆ ಆಗುತ್ತೋ ಇಲ್ಲ ಸರ್ವಸಮ್ಮತದಿಂದ ಆಯ್ಕೆ ಆಗುತ್ತೋ ಅದನ್ನು ಮುಂದಕ್ಕೆ ನೋಡೋಣ. ಅದಕ್ಕಿಂತಲೂ ಮೊದಲು ಒಂದು ವಿಷಯ ಏನಪ್ಪ ಅಂದರೆ, ಈ ಮೋದಿಜಿ ಟ್ರೇಲರ್ ಮತ್ತು ಪಿಕ್ಚರ್ ವಿಷಯ ಏನು ನಿಮಗೆ ಗೊತ್ತಿರಬಹುದು. ಕಳೆದ 10 ವರ್ಷದಲ್ಲಿ ನಮ್ಮ ದೇಶದ ಸಾಲ 3 ಪಟ್ಟು ಹೆಚ್ಚಾಗಿದೆ. ನಮ್ಮ ದೇಶದ GDP-ಗಿಂತಲೂ ಹೆಚ್ಚಾಗುವ ಆತಂಕ ಇದೆ. ವರ್ಲ್ಡ್ ಬ್ಯಾಂಕ್ ಈಗಾಗಲೇ ಎಚ್ಚರಿಕೆ ನೀಡಿದೆ, ಇನ್ನಷ್ಟು ಸಾಲ ಬೇರೆ ಕಡೆಯಿಂದ, ವರ್ಲ್ಡ್ ಬ್ಯಾಂಕ್ ಕಡೆಯಿಂದ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ. ಸಾಲ ಅಂತೂ ಬೇಕೇ ಬೇಕು ಯೋಜನೆಗಳಿಗೆ. ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆಯಿಂದ ಬರುವ ಹಣ ಸಾಕಾಗುವುದಿಲ್ಲ, ಸರ್ಕಾರ ನಡೆಸಲು ಹಣ ಬೇಕು, ಇನ್ನು ಹಲವಾರು ಆಟಗಳನ್ನು ಆಡಲು ಹಣ ಬೇಕು. ಇದಕ್ಕೆಲ್ಲ ಹಣ ಇಲ್ಲಿಂದ ಬರುತ್ತೆ. ಏನು ಮಾಡಬೇಕೀಗ? ಕಳೆದ 10 ವರ್ಷಗಳಲ್ಲಿ ಹಲವಾರು ಸರ್ಕಾರಿ ಸಂಸ್ಥೆಗಳು ಕ್ಯಾಸಗೆ ಅವರ ಪಾಲಾಗಿದ್ದು ನಿಮ್ಗೆ ಗೊತ್ತಿರ್ಬೋದಲ್ಲ. ಅದಕ್ಕಿಂತ ಮೊದಲು ಒಂದು ವಿಷಯ, 6 ತಿಂಗಳ ಹಿಂದೆ ನಮ್ಮ ಪ್ರಧಾನಿ ಮೋದಿ ಭೂತಾನ್ಗೆ ಹೋಗಿದ್ರು. ನಿನ್ನೆ ಅದಾನಿಯಲ್ಲಿ ಹೋಗಿ ಒಂದು ಡೀಲ್ ಮಾಡ್ಕೊಂಡು ಬಂದಿದ್ದಾರೆ. ಗ್ರೀನ್ ಎನರ್ಜಿ ವ್ಯವಹಾರ, ಅದು ಅವರ ಬಿಸ್ನೆಸ್. ಸರಿ, ಅದನ್ನು ಆಮೇಲೆ ಹೇಳೋಣ. ಕಳೆದ 10 ವರ್ಷಗಳಲ್ಲಿ 10 ಹಲವಾರು ನಮ್ಮ ಸರ್ಕಾರಿ ಸಂಸ್ಥೆಗಳ ಕ್ಯಾಸ್ ಅವರಿಗೆ ಮಾರಾಟ ಆಗಿದೆ, ಕವಡೆ ಕಾಸಿಗೆ ಮಾರಾಟ ಆಗಿದೆ. ಅದು ಕೂಡ ಲಾಭದಲ್ಲಿದ್ದ ಸಂಸ್ಥೆಗಳು, ಕೆಲವೊಂದು ನಷ್ಟದಲ್ಲಿದ್ದ ಸಂಸ್ಥೆಗಳು, ಇನ್ನು ಕೆಲವು ಸಂಸ್ಥೆಗಳ ಶೇರ್ ಪಾಲುದಾರಿಕೆ ವೆಚ್ಚನ್ನು ಕ್ಯಾಸಿಗೆ ಅವರು ಕೈ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷ ಈಗ ಆಡಳಿತ ಮೋದಿ ಸರ್ಕಾರಕ್ಕೆ ಈಗ ಸಂಪತ್ತು ಕ್ರೋಢೀಕರಣ ಮಾಡಬೇಕು. ಸರ್ಕಾರ ನಡೆಸಲು ಹಣ ಬೇಕು. ಏನು ಮಾಡುತ್ತಾರೆ? ಈಗಾಗಲೇ ಲೀಸ್ಟ್ ಸಿದ್ಧವಾಗಿದೆ. ಹೌದು, ಇನ್ನು ಕೆಲವು ದಿನಗಳಲ್ಲಿ ನೀವು ಪಿಕ್ಚರ್ ನೋಡ್ತೀರಿ. LIC ಕಟ್ಟಡ, LIC ಸೇರ್, SBI ಕಟ್ಟಡ, SBI ಸೇರ್. SBIನೇ ಖಾಸಗೀಕರಣ ಮಾಡಿದ್ರು ಆಶ್ಚರ್ಯ ಇಲ್ಲ, ಅಥವಾ ಪೂರ್ತಿ LIC ಖಾಸಗೀಕರಣ ಆದರೂ ಆಶ್ಚರ್ಯವಿಲ್ಲ. ದೇಶದಲ್ಲಿರುವ ರೈಲು ನಿಲ್ದಾಣಗಳು, ಸರ್ಕಾರದ ಅಧೀನದಲ್ಲಿರುವ ಮೈದಾನಗಳು, ಇಡೀ ದೇಶದಲ್ಲಿ ಎಲ್ಲೆಲ್ಲೂ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಸರ್ಕಾರಿ ಕಟ್ಟಡಗಳಿವೆ. ದೊಡ್ಡ ದೊಡ್ಡ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ, ಅದೆಲ್ಲ ಮಾರಾಟ ಆಗಲಿಕ್ಕಿದೆ. ಕಲ್ಲಿದ್ದಲ್ಲಿ ಈಗಲೇ ನಿಯಮ ಮೀರಿ ಮಾರಾಟ ಆಗಿದೆ, ನಿಮ್ಗೆ ಗೊತ್ತೇ ಇದೆ. ದೇಶದ ಮೈದಾನಗಳು, ವಿದ್ಯುತ್ ಸಂಸ್ಥೆ, ಎಲ್ಲ ಅಂದ್ರೆ ಎಲ್ಲ. ನೀವು ಉಪೇಂದ್ರ ಸಿನಿಮಾದಲ್ಲಿ, ಉಪೇಂದ್ರ ಅದ್ಯಾವುದೋ ಒಂದು ಸಿನಿಮಾ ಸೂಪರ್, ಯಾವ ರೀತಿ ಆ ಮುಖ್ಯಮಂತ್ರಿ ಆಗಿ ಆತ ಎಲ್ಲ ಹರಾಜು ಹಾಕ್ತಾರಲ್ಲ, ಆ ರೀತಿ ಮುಂದಿನ ರೀತಿಯಲ್ಲಿ ನಿಮಗೆ ಮೋದಿಜಿ ಸಿನಿಮಾ ತೋರಿಸಲಿದ್ದಾರೆ. ಈಗಾಗಲೇ ಲಿಸ್ಟ್ ಸಿದ್ಧವಾಗಿದೆ. ಗೂಗಲ್ ಸರ್ಚ್ ಮಾಡಿ ನೋಡಿ, ವಿತ್ತ ಸಚಿವಾಲಯದ ವೆಬ್ಸೈಟ್ಗೆ ಹೋಗಿ ನೋಡಿ, ಯಾವುದರ ಎಲ್ಲ ಮಾರಾಟ ಮಾಡಲು, ಸಂಪತ್ತು ಕ್ರೋಢೀಕರಣ ಮಾಡಲು ಲೀಸ್ಟ್ ಸಿದ್ಧವಾಗಿದೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗ್ತದೆ. ಇದು ಗಾಳಿಯಲ್ಲಿ ಇರುವ ಮಾತುಗಳಲ್ಲ. ಸಾಲು ಸಾಲಾಗಿ ಖಾಸಗೀಕರಣ ಆಗಲಿದೆ. ಮುಂದಿನ 5 ವರ್ಷ ಮೋದಿಜಿ ಆಡಳಿತ ಇದ್ರೆ ಒಂದೇ ಒಂದು
ಸರ್ಕಾರಿ ಸಂಸ್ಥೆ ಉಳಿಯುವುದಿಲ್ಲ. ಈ ರೀತಿಯ ಪ್ಲಾನ್ ರೆಡಿಯಾಗಿ ಇದು ಮೋದಿಜಿ ತೋರಿಸಲಿರುವ ಪಿಕ್ಚರ್. ಇನ್ನು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಯಾಕೆ ಸುಮ್ಮನಾಗಿದ್ದಾರೆ? ಏನಾದರೂ ಆಟ ಆಡಬಹುದಾ? ನನಗನಿಸುವ ಮಟ್ಟಿಗೆ ಅವರು ಆಟ ಆಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈಗಾಗಲೇ ನಮ್ಮ ದೇಶದ ದೊಡ್ಡ ಕಾರ್ಪೊರೇಟ್ ದೊರೆ, ಅದೇ ನಮ್ಮ ಪ್ರಧಾನಿಯ ಮಿತ್ರ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಳಿ ವಾಗ್ದಾನ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಿಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡುತ್ತೇನೆ, ನಿಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತದೆ, ನಿಮ್ಮ ರಾಜ್ಯಕ್ಕೆ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡುತ್ತೇನೆ. ಅದು ಇನ್ನೊಂದು ವಿಷಯ ಏನಂದ್ರೆ, ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಾಲದಲ್ಲಿ ಮುಳುಗಿರುವ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ, ಎರಡನೇದು ಬಿಹಾರ. ಇಬ್ಬರಿಗೂ ಕೋಟಿಗಟ್ಟಲೆ ಹಣ ಬೇಕು ತಮ್ಮ ರಾಜ್ಯವನ್ನ ಕಷ್ಟದಿಂದ ಮೇಲೆತ್ತಲು. ಇದಕ್ಕೆಲ್ಲ ಸಹಾಯ ಮಾಡುವ ವಾಗ್ದಾನ ಮಾಡಿರುವುದರಿಂದ ಅವರು ತಮ್ಮ ಪಟ್ಟು ಸಡಿಲಿಸಿ ಮೋದಿ ಸರ್ಕಾರಕ್ಕೆ ಸಮರ್ಥನೆ ನೀಡಿ ಮುಂದುವರಿಯುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಇನ್ನೊಂದು ವಿಷಯ ಇದೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರಿಗೂ ಗೊತ್ತಿದೆ ಮೋದಿ ಮತ್ತು ಅಮಿತ್ ಶಾ ಏನಾದರೂ ಪ್ಲಾನ್ ಯಾವ ರೀತಿ ಮಾಡಬಹುದು, ಯಾವ ರೀತಿ 240 ಇದ್ದದ್ದು 272 ಕ್ರಾಸ್ ಮಾಡಬಹುದು, ಆಮೇಲೆ ನಮ್ಮನ್ನು ಯಾವ ರೀತಿ ಬದಿಗೆ ತಳ್ಳಬಹುದು ಅನ್ನೋದು ಕೂಡ ಇಬ್ಬರಿಗೂ ಗೊತ್ತಿದೆ. ಅದಕ್ಕೂ ಕೂಡ ಏನಾದರೂ ಒಂದು ಮಾಡಿರ್ತಾರೆ. ನೋಡೋಣ ಮುಂದಕ್ಕೆ ಏನಾಗ್ತಂತ. ನಮಸ್ಕಾರ, ನಾನು ಹರೀಶ್ ಇಂಡಿಯಾ, ಯಾನೆ ಹರೀಶ್ ಪೂಜಾರಿ.